ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ಅಕ್ಷಯ ಕ್ರಿಯೇಷನ್ಸ್ನಲ್ಲಿ ಒಂದು ಹೊಸ ವಿಡಿಯೋವನ್ನು ಮಾಡೋಕ್ಕೆ ಬಂದಿದ್ದೀನಿ. ಅದು ಡಿಫ್ರೆಂಟ್ ಆದಂತಹ ಗಿಡಮೂಲಿಕೆಗಳನ್ನು ನಿಮಗೆ ಪರಿಚಯ ಮಾಡುವ ಅಂತ ಬಂದಿದ್ದೀನಿ. ನನಗೆ ತಿಳಿದಷ್ಟು ಮಟ್ಟಿಗೆ ನನ್ನ ಜ್ಞಾನಕದ ದೃಷ್ಟಿಗೆ ತಿಳಿದಷ್ಟು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಇದು ನೋಡಿ, ದೊಡ್ಡ ಪತ್ರೆ ಗಿಡ. ಇದು ಒಂದು ಪಾಟಲ್ಲಿ ಕೂಡ ಬೆಳೆಸ್ಬೋದು, ಒಂದು ಜಾಗ ಇದ್ದರೆ ನೆಲದಲ್ಲಿ ಕೂಡ ಬೆಳೆಸ್ಬೋದು. ತುಂಬ ಬೇಗ ಬೆಳೆಯುವಂತಹ ಸಸ್ಯ ಇದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಲ್ಲೂ ಜಠರದಕ್ಕೆ ಆರೋಗ್ಯಕ್ಕೆ ಇದು ತುಂಬ ಹೇಳಿ ಮಾಡಿಸಿದಂತಹ ತರಕಾರಿ ಅಥವಾ ಏನು ಹೇಳ್ತೀರಿ, ಸೊಪ್ಪು ಏನು ಬೇಕಾದರೂ ಹೇಳ್ಬೋದು. ಇದರಿಂದ ಕಷಾಯ ಮಾಡಬಹುದು, ಇದರಿಂದ ತಂಬುಳಿ ಮಾಡಬಹುದು. ಇದನ್ನು ಹಾಗೇ ತೊಳೆದುಬಿಟ್ಟು ಒಂದು ಕಲ್ಲು ಉಪ್ಪು ಹಾಕ್ಕೊಂಡು ಮತ್ತು ಒಂದು ಕಾಳುಮೆಣಸು ಹಾಕ್ಕೊಂಡು ದವಡೆಯಲ್ಲಿ ಜಿಗಿತಾ ಬಂದರೆ ಕಫ, ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಇದರದ್ದು ಔಷಧಿ ಗುಣಗಳು 1-2 ಸಾವಿರ ಇದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಶೀತ ಜ್ವರ ಬಂದಾಗ ಕೂಡ ನಾವು ಇದನ್ನು ಕಷಾಯ ಒಂದು 4-5 ಎಲೆಯನ್ನು ಕಿತ್ತು ಒಂದು ಲೋಟ ನೀರಲ್ಲಿ ಕಷಾಯ ಮಾಡ್ಕೊಂಡು ಕುಡಿಬೋದು. ಇದು ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹೊನಗೊನೆ ಸೊಪ್ಪು. ಇದು ಬಿಳಿ ಹೊನಗೊನೆ. ಇದು ಈ ಚಿಕ್ಕ ಚಿಕ್ಕ ಬಿಳಿಗೆ ಬಿಟ್ಟಿದೆಯಲ್ಲ, ಅದೆಲ್ಲ ಇದರದ್ದು ಹೂವು ಮತ್ತು ಬೀಜ, ಇದರಿಂದನೇ ಬೀಜ ಆಗೋದು. ಗಿಡ ಇದಾಗುತ್ತೆ, ಗಿಡ ಮತ್ತೆ ಹುಟ್ಕೊಳ್ಳುತ್ತೆ. ಇದು ಕೂಡ ನಾವು ಬಳಕೆಯಲ್ಲಿ ಉಪಯೋಗಿಸುವಂಥ, ಆಹಾರದಲ್ಲಿ ಬಳಸುವಂತಹ ಸೊಪ್ಪು. ಇದು ನಮಗೆ ತಂಪನ್ನು ನೀಡುತ್ತೆ ದೇಹಕ್ಕೆ. ಇದು ಕೂಡ ಸೊಪ್ಪಿನ ಜೊತೆ ಹಾಕ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬ ಸಣ್ಣದಾಗಿರೋ ಎಲೆ ಅಂತ. ಇದು ಬ್ರಾಹ್ಮಿ ಅಂತಾರೆ, ಒಂದೆಲಗ ಅಂತ ಹೇಳ್ತಾರೆ. ಇದು ನಾಟಿ ಒಂದೆಲಗ. ಇದು ಬಿಳಿ ಅಂದರೆ ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಮತ್ತು ಹೀಗೆ ಇದನ್ನು ನಾನು ತೋರಿಸ್ತಾ ಇದ್ದೀನಲ್ಲ, ಕೈಯಲ್ಲಿ ಹಿಡಿದು, ಇದು ಒಂದು ನಿಮಗೆ ನೆಲನೆಲ್ಲಿ ಅಂತ. ಇದು ಕೂಡ ನಾವು ಊಟದಲ್ಲಿ ಒಂದು ಹಿಡಿಯಷ್ಟು ನಾವು ಸಾಂಬಾರು ಮಾಡುವಾಗ ಅದ್ರ ಜೊತೆ ಇದನ್ನು ಹಾಕಿದರೆ ಇದು ಕೂಡ ಶೀತವನ್ನು ಕಡಿಮೆ ಮಾಡುವಂಥ ಗುಣ ಹೊಂದಿರುವಂಥ ಸೊಪ್ಪು. ಇದನ್ನು ಕೂಡ ನಾವು ನೆಲನೆಲ್ಲಿ ಅಂತ ಹೇಳ್ತೀವಿ. ನೋಡಿ, ಕಾಣಿಸ್ತಾ ಇದೆ, ಅದು ಎಲೆಯ ಹಿಂಭಾಗ ನೆಲ್ಲಿಕಾಯಿ ಥರ ಸಣ್ಣಗೆ ಬಿಟ್ಟಿರುತ್ತೆ. ಇದು ನೆಲನೆಲ್ಲಿ ಅಂತ. ಇದನ್ನು ಕೂಡ ಕಷಾಯದಲ್ಲೆಲ್ಲ ಬಳಸ್ತಾರೆ ಆಯುರ್ವೇದದಲ್ಲಿ. ನಾವು ಆಹಾರದಲ್ಲೇ ಬಳಸಿಬಿಟ್ರೆ ನಾವು ಮುಂದೆ ಪ್ರಿಕಾಷನ್ ಅಂದರೆ ಮುಂದೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಮುಂದೆ ಬರೋದನ್ನು ತಪ್ಪಿಸ್ಕೊಳ್ಬೋದು. ಆ ಥರ ಇದನ್ನು ಕೂಡ ನಾವು ಆಹಾರದಲ್ಲಿ ಬೆಳೆಸ್ಬೋದು. ಇಲ್ಲಿ ನೋಡಿ, ಇಷ್ಟೊಂದಿದೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಒಂದೆಲಗ. ಇದೆಲ್ಲ ಬುದ್ಧಿಮತ್ತೆಯನ್ನು ಚುರುಕು ಮಾಡೋವಂಥದ್ದು. ಮಕ್ಕಳಿಗೆ ಇದನ್ನು ಹಾಲಿಗೆ ಇದರ ರಸ ಹಾಕಿಕೊಟ್ರೂ ಕೂಡ ಒಳ್ಳೆಯದು. ದಿನಕ್ಕೊಂದು ಸಲ ಅಥವಾ ವಾರದಲ್ಲಿ ಒಂದು 3 ದಿನ ಕೊಟ್ಟರು ಒಳ್ಳೆಯದು. ಮತ್ತು ನಾವು ಕೂಡ ಇದನ್ನು ಆಹಾರದಲ್ಲಿ ಬಳಸೋದರಿಂದ ಮರವಿನ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಇದು ನೀವು ನೆನಪಿನ ಶಕ್ತಿಯನ್ನು ಹೆಚ್ಚು ಇಟ್ಕೊಳ್ಳೋವಂಗೆ ನಿಮಗೆ ಇದು ಕೆಲಸ ಮಾಡುತ್ತೆ. ತುಂಬ ಒಳ್ಳೆಯದಂಥ ಸೊಪ್ಪು. ಇದು ಒಂದನ್ನೇ ತಂಬುಳಿ ಮಾಡಬಹುದು, ಮೊಸರಿಗೆ ಹಾಕ್ಕೊಂಡು ತಿನ್ಬೋದು, ಮತ್ತು ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ರಸನ ಕಷಾಯ ಕೂಡ ಮಾಡಬಹುದು. ಸೊಪ್ಪಿನ ಜೊತೆಯಲ್ಲಿ ಬಳಸ್ಬಹುದು, ಹುಳಿ ಜೊತೆಗೆ, ಪಲ್ಯದ ಜೊತೆಗೆ ಇದನ್ನು ಬಳಸ್ಬಹುದು. ಸ್ವಲ್ಪ ಒಗರಿರುತ್ತೆ, ಸ್ವಲ್ಪ ಬಾಡಿಸ್ಬಿಟ್ಟು ಬಳಸಿದರೆ ಒಳ್ಳೆಯದು. ತಂಬುಳಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ನೋಡ್ತಾ ಇದ್ದೀರಾ, ಕೆಸುವು. ಇದು ಕೂಡ ಆರೋಗ್ಯದ ಆಗರ. ಇದು ಕೂಡ ಇದನ್ನು ತಿನ್ನೋದ್ರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚು ಕೆಲಸ ಚೆನ್ನಾಗಿ ಮಾಡುತ್ತೆ. ಮತ್ತು ಇದು ಮಳೆಗಾಲದಲ್ಲಿ ಹೆಚ್ಚು ಸಿಗೋದ್ರಿಂದ ದೇಹಕ್ಕೆ ಇದು ಸ್ವಲ್ಪ ಹೀಟು ಅಂದರೆ ಶೀತ ಏನಾಗಿರುತ್ತೆ ತಕ್ಷಣ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಈ ಶೀತಕಾಲದಲ್ಲಿ ಇದನ್ನು ತಿನ್ನೋದು ಒಳ್ಳೆಯದು. ಬೇಸಿಗೆಯಲ್ಲಿ ಅಷ್ಟೊಂದು ಇದೆಲ್ಲ ಹೀಟು ಅಂಶ ಜಾಸ್ತಿ ಇರೋದರಿಂದ ಇದನ್ನು ಚಳಿಗಾಲದಲ್ಲಿ ತಿನ್ನೋದು ಒಳ್ಳೆಯದು. ನೋಡಿ, ಇದು ಎಲೆ, ಕಾಂಡ ಮತ್ತು ಇದರ ಬೇರು ಮತ್ತು ಹೀಗೆ ಇದರದ್ದು ಗೆಡ್ಡೆ ಎಲ್ಲವೂ ಆಹಾರದಲ್ಲಿ ಉಪಯೋಗ ಆಗುತ್ತೆ. ಈ ಎಲೆಯಿಂದ ಪತ್ರೊಡೆ ಮಾಡಬಹುದು. ನಾನು ಇನ್ನೊಂದು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಪತ್ರೊಡೆ ಮಾಡಿರ್ತೇನೆ. ಅದನ್ನು ಕೂಡ ನೀವು ನೋಡ್ಬೋದು. ಪತ್ರೊಡೆ ಮಾಡಿದ್ರೆ ಒಳ್ಳೆ ರುಚಿ ಇರುತ್ತೆ. ಮರ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟು ಇದು ಕಪ್ಪದು, ಇದು ಕೆಸು, ಇದು ಅಷ್ಟು ಕಚ್ಚೋದಿಲ್ಲ. ಇದು ಚೆನ್ನಾಗಿರುತ್ತೆ. ಇದು ಕೂಡ ನೀವು ಬಳಸ್ಬೋದು ಆಹಾರದಲ್ಲಿ. ಇದರಲ್ಲಿ ಬರೀ ಪಲ್ಯ ಕೂಡ ಮಾಡಬಹುದು, ಬಾಡಿಸಿ ಬರೀ ಮಾಮೂಲಿ ಮಸಾಲೆ ಹಾಕಿ ಪಲ್ಯ ಕೂಡ ಮಾಡ್ಬೋದು. ಇದನ್ನು ನಾವು ಹೆಚ್ಚುಕಟ್ಟಲೆ ದಿವಸ ಅಂದರೆ ತಿಥಿಗಳಲ್ಲಿ ಶ್ರಾದ್ದ ಮಾಡುವಾಗ ಬಳಸ್ತೀವಿ. ಇದು ನೋಡಿ, ಇದು ಒಂದು ರೀತಿಯ ಹೊನಗೊನೆ ಸೊಪ್ಪು. ಇದು ಕೂಡ ಬಿಳಿ ಹೊನಗೊನೆಯೇ. ನಾನು ಆಗ ತೋರಿಸಿದ್ದು ಒಂದು ರೀತಿಯದ್ದು ಸಣ್ಣ ಎಲೆ. ಇದು ದೊಡ್ಡ ಎಲೆ ಇರುವಂಥದ್ದು. ಇದು ಕೂಡ ಅಷ್ಟೇ ಬಿಳಿ ಹೂವನ್ನು ಬಿಡುತ್ತೆ. ಇದು ಹೊನಗೊನೆಯಲ್ಲೇ ನಮ್ಮ ಗುರುಗಳು ಹೇಳ್ತಾರೆ ಒಂದು 12 ವೆರೈಟಿ ಇದೆ ಅಂತ. ಇದರಲ್ಲಿ ನಾನು ಒಂದು 7-8 ವೆರೈಟಿಯನ್ನು ನೋಡಿದ್ದೇನೆ, ನಿಮಗೆ ಅದರಲ್ಲಿ ತೋರಿಸ್ತೀನಿ. ಇದು ಕೂಡ ಅಷ್ಟೇ ಸೊಪ್ಪಿನ ಜೊತೆಯಲ್ಲಿ, ಮಸೊಪ್ಪಿಗೆ ಬೆರಕೆ ಸೊಪ್ಪಿನ ಜೊತೆಯಲ್ಲಿ ಇದನ್ನು ಬಳಸ್ಬೋದು. ಇದನ್ನು ಚೆನ್ನಾಗಿ ತೊಳೆದು ಪಲ್ಯದ ಜೊತೆ ಮಾಡ್ಕೊಂಡು ತಿನ್ಬೋದು, ಹೆಸರು ಕಾಳು ಜೊತೆ, ಮತ್ತು ಸಾರಿಗೆ ಬಳಸ್ಬೋದು, ಬಸ್ಸಾರು ಮಾಡ್ಬೋದು. ಇದು ಕೂಡ ಅಷ್ಟೇ ಕಣ್ಣಿಗೆ ತುಂಬ ಒಳ್ಳೆಯದಾದಂತಹ ಸೊಪ್ಪು. ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ ತಿಂತಾ ಬಂದರೆ ಕಣ್ಣು ದೃಷ್ಟಿ ತುಂಬ ಚೆನ್ನಾಗಾಗತ್ತೆ. ಇದನ್ನು ಸಿಕ್ಕಿದರೆ ಖಂಡಿತ ಬಿಡಬೇಡಿ ಸ್ನೇಹಿತರೆ. ಎಲ್ಲರೂ ಮಾರ್ಕೆಯಾಗಿ ಸಿಕ್ಕುವಾಗ ಖಂಡಿತ ಈ ಸೊಪ್ಪನ್ನು ಬಳಸಿ ಅಂತ ನಾನು ಹೇಳ್ತೀನಿ. ತುಂಬ ರುಚಿಯಾಗೂ ಇರುತ್ತೆ, ಆಹಾರವಾಗಿಯೂ ಕೂಡ ಬಳಸಬಹುದು, ಮತ್ತು ಔಷಧಿಯಾಗೂ ಕೂಡ ಕೆಲಸ ಮಾಡುತ್ತೆ. ಇದು ನೋಡಿ, ಇದು ಕೂಡ ನಿಮಗೆ ಬೆರಕೆ ಸೊಪ್ಪಲ್ಲಿ ಬಳಸೋದು. ಇದು ಎಲ್ಲ ಮಾರ್ಕೆಯಲ್ಲಿ ಸಿಗುವಂಥ ಸೊಪ್ಪಲ್ಲ, ಇದು ಪುನರ್ನವ ಅಂತ. ಇದು ಕೂಡ ಅಷ್ಟೇ
ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಈ ಆಯುರ್ವೇದದಲ್ಲಿ ಔಷಧಿಯಾಗಿ ಕೂಡ ಬಳಸ್ತಾರೆ. ಇದಕ್ಕೆ ಈಗ ತುಂಬ ಬೇಡಿಕೆ ಕೂಡ ಜಾಸ್ತಿಯಾಗಿದೆ. ಇದ್ರದ್ದು ಮಾತ್ರೆಗಳೆಲ್ಲ ಸಿಗುತ್ತೆ, ಇದನ್ನು ಬಳಸ್ತಾರೆ. ಇದು ಆರೋಗ್ಯದಲ್ಲಿ ಒಳ್ಳೆಯದು. ನಮ್ಮ ಆಹಾರದ ತಟ್ಟೆಯಲ್ಲಿ ಇದನ್ನು ಕೂಡ ನಾವು ಬಳಸಬಹುದು. ಇದನ್ನು ನಮ್ಮ ಬೆರಕೆ ಸೊಪ್ಪಿನ ಜೊತೆಯಲ್ಲಿ ಒಂದು ಹಿಡಿ ಹಾಕಿ ಉಪಯೋಗಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಸೊಪ್ಪು ಕೂಡ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದ್ರ ಎಲೆ ಹಿಂಭಾಗ ನೋಡಿದಾಗ ಸ್ವಲ್ಪ ಬಿಳಿ ಬಂದಿರುತ್ತೆ. ಗೋಣಿ ಸೊಪ್ಪನ್ನು ಕೂಡ ಕೆಲವರು ಇದನ್ನೇ ಪುನರ್ನಮ ಅಂತ ತೋರಿಸ್ತಾರೆ, ಆದರೆ ಅದಲ್ಲ. ಇದೇ ಪುನರ್ನಮ ಅಂದರೆ ಈ ಥರನೇ ಇರುತ್ತೆ. ತುಂಬ ಬಳ್ಳಿ ಥರ ಹಬ್ಕೊಂಡು ಹೋಗ್ತಾ ಇರುತ್ತೆ. ನೀವು ಒಂದಷ್ಟು ಸಣ್ಣ ಕಡ್ಡಿ ತಂದು ಹಾಕಿಬಿಟ್ರೆ ಸಾಕು, ಎಲ್ಲ ಕಡೆ ಬರುತ್ತೆ. ಪಾಟಲ್ಲಿ ಕೂಡ ಇದನ್ನು ಬೆಳೆಸ್ಕೋಬೋದು. ಆರೋಗ್ಯವನ್ನು ವೃದ್ಧಿಸುವಂಥ ಪುನರ್ನವ ಅಂದರೆ ನರಗಳಿಗೆಲ್ಲ ಶಕ್ತಿಯನ್ನು ನೀಡುವಂತಹ ಸೊಪ್ಪು ಇದು. ಅಂದರೆ ಪುನಶ್ಚೇತನವನ್ನು ಅಂತ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹಬ್ಕೊಂಡಿದೆ. ಈ ಥರ ನೆಲದ ಮೇಲೆ ಕೂಡ ಇದನ್ನು ಬೆಳೆಸ್ಕೋಬೋದು, ಪಾಟಲ್ಲಿ ಬೆಳೆಸ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಆಹಾರದ ತಟ್ಟೆಯಲ್ಲಿ ಈ ಸೊಪ್ಪು ಕೂಡ ಇರಲಿ, ತುಂಬ ಚೆನ್ನಾಗಿರುತ್ತೆ. ಬೆರಕೆ ಸೊಪ್ಪು ನಾವು ಹಳ್ಳಿಯಲ್ಲಿದ್ದಾಗ ಎಲ್ಲ ಬೆರಕೆ ಸೊಪ್ಪುಗಳನ್ನ ಕೊಯ್ದು ತಿಂತಾಯಿದ್ವಿ. ಇವಾಗ ಅದೆಲ್ಲ ನೆನಪಾಗತ್ತೆ. ಈ ಥರ ಎಲ್ಲ ಸಿಗೋದೇ ಇಲ್ಲ ಇವಾಗ. ಸಿಕ್ಕಿದಾಗ ಖಂಡಿತ ಬಿಡಬೇಡಿ ಸ್ನೇಹಿತರೆ, ಈ ಥರದ್ದೆಲ್ಲ ಉಪಯೋಗಿಸಿ. ನೋಡಿ, ಇದರ ಬೀಜ ಹೂವು ಆಗುತ್ತೆ. ಹೂವಿಂದ ಇದು ಎಲ್ಲ ಬೀಜ ಹಾರಿ ಗಿಡಗಳು ಪ್ರಸರಣ ಆಗುತ್ತೆ. ಇದನ್ನು ಕಡ್ಡಿ ಬೇಕಾದರೂ ಕೂಡ ನೆಡ್ಬೋದು. ಏನು ಇದಕ್ಕೆ ಹೆಚ್ಚಿನ ಆರೈಕೆ ಬೇಕೇ ಇಲ್ಲ. ಇದೆಲ್ಲ ಮಾರ್ಕೆಯಲ್ಲಿ ಸಿಗುವಂಥದ್ದು ಅಲ್ಲವೇ ಅಲ್ಲ, ನಿಮ್ಮ ಪಾಟ್ಗಳಲ್ಲೇ ಬೆಳ್ಕೊಳ್ಳುವಂಥ ಸೊಪ್ಪುಗಳು. ನೋಡಿ, ಇಲ್ಲಿ ಎಷ್ಟೊಂದು ಇದೆ. ಮತ್ತು ಪತ್ರೊಡೆಗೆ ಮಾಡೋಕ್ಕೆ ಕೆಸುವು, ಎಷ್ಟು ಥರದ ಕೆಸುವು ಇದೆ ಇಲ್ಲಿ, ಎಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಹಾಕ್ಬಿಟ್ರೆ ಸಾಕು, ನಿಮಗೆ ಬೇಜಾರಾಗೋವರೆಗೂ ನೀವೇ ಬೇಡ ಅಂತ ಕಿತ್ತು ಬಿಸಾಕಬೇಕು, ಅಷ್ಟರ ಮಟ್ಟಿಗೆ ಗಿಡ ಬಂದ್ಬಿಡುತ್ತೆ. ಇದು ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಅಷ್ಟೇ ನಾನು ಅಕ್ಕಿನೇನೆ ಸೊಪ್ಪು ಅಂತ ತೋರಿಸ್ತೀನಿ. ಬೆರಕೆ ಸೊಪ್ಪಲ್ಲಿ ಸುಮಾರು ವೆರೈಟಿ ಇರುತ್ತೆ. ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೊಂದು ಇದನ್ನು ಬಳಸ್ಬೋದಾ ಅಂತ. ನಮ್ಮ ಅಜ್ಜಿ ಕಾಲದಿಂದ ಎಲ್ಲ ಬೆಳೆಸ್ಕೊಂಡು ಬಂದಿರಿ. ಇದು ಅಷ್ಟೇ, ಸಿಕ್ಕಿದಾಗ ಇದನ್ನು ಕೂಡ ನೀವು ಆಹಾರದಲ್ಲಿ ಬಳಸ್ಬೋದು. ಇದು ಆ್ಯಕ್ಚುಲಾಗಿ ಇದನ್ನು ಕಟ್ ಮಾಡಿದಾಗ ಒಂಚೂರು ಹಾಲು ಬರುತ್ತೆ. ಅದನ್ನು ಆ್ಯಕ್ಚುಲಾಗಿ ಹುಳುಕಡ್ಡಿ ಇದ್ದಾಗ ಅದರ ಜಾಗಕ್ಕೆ ಹಚ್ತಾಯಿದ್ರು, ವಾಸಿ ಆಗ್ತಾಯಿತ್ತು. ಮುಂಚೆ ಎಲ್ಲ ಡಾಕ್ಟ್ರ್ ಹತ್ರ ಯಾರೂ ಹೆಚ್ಚಿಗೆ ಹೋಗ್ತಾ ಇರಲಿಲ್ಲ, ಇದೇ ಥರ ಎಲ್ಲ ಮಾಡ್ಕೋತಾಯಿದ್ರು. ಇದು ನೋಡಿ, ಈಗ ನಾನೀಗ ತೋರಿಸ್ತಾ ಇರೋ ಸೊಪ್ಪು. ಇದು ಗುಬ್ಬಚ್ಚಿ ಬಾಳೆ. ಇದು ನೋಡಿ ಪುಂಡಿ ಸೊಪ್ಪು ಥರ ಇರುತ್ತೆ. ಇದು ಹುಳಿ ಸೊಪ್ಪು. ಇದು ಪುಳ್ಳಂಪುರ್ಚಿಗೆ ಅಂತ. ಇದು ದೊಡ್ಡ ಎಲೆ. ಇದೊಂದು ವೆರೈಟಿ ಇದೆ. ಇದ್ರ ಹೂ ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ, ಸೂಪರಾಗಿದೆ ಅಲ್ಲ. ಇದು ಕೂಡ ನೀವು ಆಹಾರದಲ್ಲಿ ಬಳಸ್ಬೋದು. ಇದನ್ನು ಚಟ್ನಿಗೆ ಮಾಡ್ಕೊಬೋದು. ನೀವು ಚಟ್ನಿ ಮಾಡುವಾಗ ಒಂದು ಹಿಡಿ ಕುಯ್ದು ಬಾಡಿಸ್ಬಿಟ್ಟು ಮಾಡಬೇಕು. ಯಾಕಂದರೆ ಇದು ಹುಳಿ ಇರುತ್ತೆ, ಸ್ವಲ್ಪ ಗಂಟ್ಲು ಕೆರೆಯೋಕ್ಕೆ ಶುರುವಾಗುತ್ತೆ. ಅದರಿಂದ ನೀವೇನು ಮಾಡಬೇಕು, ಬಾಡಿಸ್ಬಿಟ್ಟು ಚಟ್ನಿಗೆ ಹಾಕ್ಬೋದು. ಇದು ನೋಡಿ ಅರಿಶಿಣದ ಎಲೆ. ಇದು ಅರಿಶಿಣದ ಎಲೆ ಕೂಡ ಇದೆ. ಹಾಗೆ ಈ ಅರಿಶಿಣದ ಎಲೆಯಲ್ಲಿ ಅತ್ಯಂತ ಆರೋಗ್ಯಕರವಾದಂಥ ಗುಣಗಳಿರುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಅರಿಶಿಣದಲ್ಲಿ ಉಪಯೋಗಿಸೋದ್ರಿಂದ ಚರ್ಮಕ್ಕೆ ಒಳ್ಳೆಯದು. ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಯಾವುದೇ ನಂಜಿದ್ರೆ ಬೇಗ ಅದನ್ನು ವಾಸಿ ಮಾಡುವಂತಹ ಶಕ್ತಿ ಇದಕ್ಕಿದೆ. ಇದರಲ್ಲಿ ಇಡ್ಲಿ ಮಾಡ್ಕೊಂಡು ತಿಂದರೆ ಎಂಥ ಪರಿಮಳ ಬರುತ್ತೆ ಗೊತ್ತಾ ಇವರೇ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಈ ಅರಿಶಿಣದ ಎಲೆಯಿಂದ ಮಾಡುವಂಥದ್ದು. ಅರಿಶಿಣದ ಎಲೆ ಕಡುಬು ಅಂತಲೇ ಫೇಮಸ್ಸು. ನಾವು ಮಾಡ್ತೇವೆ. ಇದನ್ನು ಗಟ್ಟಿಯಾಗಿ ತಿರುವಿ ನಾವು ಕಡುಬು ಇದರಲ್ಲಿ ಮಾಡಿದರೆ ಅದು ಬೇಯುವಾಗ ಅದರ ಪರಿಮಳ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರ ಎಲೆಯಲ್ಲಿ ನಾವು ಕಷಾಯವನ್ನು ಕೂಡ ಮಾಡ್ಬೋದು. ಇದರ ಎಲೆಯನ್ನು ಕಟ್ ಮಾಡಿ ಒಂದು ಲೋಟ ನೀರು ಹಾಕಿ 1/4 ಲೋಟ ನೀರಾಗೋರು ಕುದಿಸಿ ಅದನ್ನು ನೀವು ಹಾಲು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಹಾಕಿ ಕುಡಿಬೋದು. ಇದರಿಂದ ಕಫ, ಕೆಮ್ಮು ಮತ್ತು ಶೀತ ಆಗಿದ್ದರೆ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿಂದ ತುಂಬ ಆರೋಗ್ಯವಂತ ಗುಣಗಳಿದೆ. ಅರಿಶಿಣ ನಿಮ್ಗೆ ಗೊತ್ತು, ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾರೆ. ಯಾವುದೇ